Hello guys, welcome back to another brand new vlog. ಇವತ್ತು ನಾವು ಹೊರಟಿದ್ದೀವಿ ಬನ್ನರ್ಘಟ್ಟ ಕಡೆ. ಯಾವುದೋ ಒಂದು ಲೇಕಾ ಏನೋ ಲೇಕಾ ಟೆಂಪಲ್ಲಾ ಲೇಕ್ ಕಡೆ ಬನ್ನರ್ಘಟ್ಟ ಹತ್ರ ಒಂದು ಲೇಕ್. ಇವತ್ತಿನ ಲೈನಪ್ ಇಲ್ಲೇ ಇದೆ, ನೋಡ್ಕೊಂಬಿಡಿ. ಇನ್ನೊಂದು ಗಾಡಿ ಅಲ್ಲಿ ಮಿಸ್ಸಿಂಗು, ಇನ್ನೊಬ್ಬ ಹಿಂದ್ಗಡೆ ಅವನೇ. ಒಂದೊಂದು ಗಾಡಿ, ಇನ್ನೊಂದು ಸರಿ ಇನ್ನೊಂದು ಮುಂಗಡೆ ಹೋಗ್ತೀಯಲ್ಲ ಬುಲೆಟ್ 350, ಇನ್ನೊಂದು ಡ್ಯೂಕ್ 250 ಹಿಂದ್ಗಡೆ ಬರ್ತಾಯಿದೆ. ಅಕ್ಷಯ್ ಇಲ್ಲಿ ಮುಂದೂಡೆ ಹೋಗ್ಬಿಟ್ಟು ನಿಲ್ಸೋ, ಒಂದ್ಸತಿ ಕ್ಯಾಮ್ರಾ ಆಂಗಲ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ವಾ, ಒಳ್ಳೆ ಮಜಾ. ನೋಡಿ, ಸ್ಟಾರ್ಟ್ ಆಯ್ತು ಮತ್ತೆ ಸೌಂಡ್. ಕೇಳಿಸ್ತಾಯ್ತಾ? ಅಷ್ಟೊಂದು ಹೊರಗೆ ಬರ್ತಾಯಿದ್ದಾನಾ? ಪಿಕ್ ಮಾಡುತ್ತೆ ಅದು ಪಕ್ಕ. ಆದರೆ ಅದು ಎಲ್ಲಿಂದ ಬರ್ತಾಯಿದೆ ಸೌಂಡು ಅಂತಲೇ ಗೊತ್ತಾಯ್ತಲ್ವಲ್ಲ. ಹ್ಞೂ, ಲಾಸ್ಟ್ ಸತಿ ಬರೀ ಗಾಡಿ ತೋರಿಸಿತ್ತು, ಈ ಸತಿ ಸರಿ ಮಾಡಿ ನೋಡೋದು. ಹ್ಞೂ, ಈ ಸಿಗ್ನಲ್ ಆದ್ಮೇಲೆ ನಿಲ್ಸ್ಕೊ. ಇಲ್ವೋ, ಇದು ದಯಾನಂದ್ ಸಾಗರ್. ಕನಕಪುರ ಮೇಲೆ ಹೋಗ್ತೀಯಾ? ಆ ಕೆಫೆಗೆ ಹೋಗ್ಬಿಡೋಣ ಇವತ್ತನ್ನು. ಗೊತ್ತಿಲ್ಲಪ್ಪ ನನಗೆ. ನೆನಪಿಲ್ಲ ನನಗೂ. ಹೋಗ್ಬೋದು, ನನಗೇನಿಲ್ಲ. ಇಲ್ಲಿ ಹೋಗ್ಬಿಟ್ಟು ಹೋಗೋದಾ? ಹ್ಞೂ, ಎಲ್ಲಿ ಹೋಗ್ಬೇಕು? ಹೌದಾ, 10 ಗಂಟೆ ಅಷ್ಟೊಂದು ವಾಪಸ್ ಹೋಗ್ಬೇಕಾ? ಸರಿ ಅಲ್ಲಿಗೆ ಹೋಗೋಣ ವಾರ, ಡೈರೆಕ್ಟ್ ಆಗಿಲ್ಲ ಅಂದರೆ. ತಿಂಡಿ ಅಲ್ಲೇ ನಿನಗೆ ಜಾಸ್ತಿ ಸಿಗಲ್ಲ. ಹ್ಞೂ, ನಾವು ಹೋಗಿ ಟೈಮಲ್ಲಿ ಇರಲಿಲ್ಲ. ನಾವು ಹೋಗೋಷ್ಟು ಏನು 12 ಗಂಟೆ ಹೋಗಿತ್ತು. ವಾರ ನೀನು ಮುಂದೆ ಹೋಗೋ ನನ್ನ ಮಗನೇ, ಮ್ಯಾಪ್ಸ್ ನೀ ಹತ್ರನೇ ಇರೋದು. ಮುಂದೆ ಲೆಫ್ಟಾ? ಇಲ್ಲೇ ಲೆಫ್ಟಾ? ನೋಡು, ಕಮ್ಮಿ RPM ಇರ್ಬೇಕಾರೆ. ಓ ಸೈಕೋ.
ಹ್ಞೂ ಸ್ಪೀಡ್ 765. ಸ್ಪೀಡ ಸ್ಟ್ರೀಟ್ ಅನ್ಸುತ್ತೋ ಅದು. ಸ್ಟ್ರೀಟ್ ಅದಾನೆ ಕಮ್ಮಿ ಇದು ಸಿ ಸಿ ಇದು. 765 ಅಥವಾ 1200 ಅಂತ ಹೇಳ್ಬಿಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಲದಾಖಿಲ್ಲ ಏನಕ್ಕೆ. ಒಂದು ನಿಮಿಷ ಇರು ಗುರು. ಗಾಡಿ ಆಫ್ ಆಗೋಯ್ತು. ಥರ್ಡ್ ಗೇರಲ್ಲಿ ಇಳಿಸ್ತಾ ಇದೆ ಅದಕ್ಕೆ. ನೋಡಿ ಕಮ್ಮಿ RPM ಅಲ್ಲಿ ಬರ್ತಾ ಇಲ್ಲ ಸೌಂಡು. ಎಲ್ಲಿಂದ ಬರ್ತಾಯಿತ್ತು ನನ್ನ ಮಗನ ಇರೋ ನಿಮಿಷ. ಹ್ಞೂ ಇದ್ಯಾವುದು 1250 ನಮ್ಮ ಮುಂದೆ. ಹ್ಞೂ 1250 ನಮ್ಮ ಚಾ GSA ಅನಿಸುತ್ತೆ. ಹ್ಞೂ GSA. ಪುಣ್ಯಕ್ಕೆ ಡುಕಟ್ಟಿದಾರಲ್ವಲ್ಲ. ಇಲ್ಲ ನೀರೇ ಚಡ್ಡಿಯಲ್ಲಿ ನನ್ನ ಮಗಂದು ರೋಸ್ಟೆಡ್ ಟೈಸ್ ಸಿಗೋದು ನಿಮಗೆ. ರೋಸ್ಟೆಡ್ ಟೈಸ್. ಯಾವ್ದಾದ್ರು 2025 ಮಾಡಲ್ ನೋಡಿ ಡುಕಾಟಿ. ಅದೇ 2025 ಮಾಡಲ್ಲ ಅಥವಾ ಹಳೇದ? ಹಾಂ ಅದೇ. ಇವು ಹೊಸ ಮಾಡಲು ಮೋಸ್ಟ್ಲಿ ಯಾರೂ ತೊಗೊಂಡಿಲ್ಲ ಅನ್ಸುತ್ತೆ ಇಂಡಿಯಾದಲ್ಲಿ ಇನ್ನು. ಅಲ್ಲೇ ಇಂಡಿಯಾದಲ್ಲ, ಬೆಂಗಳೂರಲ್ಲಿ. ಡೆಲ್ಲಿಯಲ್ಲಿ ತೊಗೊಂಡಿದ್ದಾರೆ, ಆದರೆ ಬೆಂಗಳೂರಲ್ಲಿ ತೊಗೊಂಡಿದ್ದಾರಲ್ಲ ಗೊತ್ತಿಲ್ಲ ನನಗೆ. ಎಷ್ಟು ಹಂಪ್ ಐತಿ ರೋಡಲ್ಲಿ. ನಾನು ಅಲ್ಲೇ ಟರ್ಕಿ ಕಾಣಿಸ್ತೈತಲ್ಲ, ಅದನ್ನ ಹಂಗೆ ರೋಸ್ಟ್ ಮಾಡ್ಕೊಂಡು ತಿನ್ಕೊಂಬೋಣ ಬಾ ಅಂದೆ. ಮಾನ್ಸೂನ್ ರೈಡಾಗಿ ಹೋಯ್ತು ಇವತ್ತು. ಹಾಂ ಇಲ್ಲಿಂದ ನೋಡ್ಕೊಂಬಿಡ. MRPL ಹೈಕ್ಯೂ ಇದ್ಯಾವುದು ಹೊಸದು. ಎಕ್ಸ್ಪೋನೇರ್ ಎಕ್ಸಿಬಿಷನ್ ಹೋಗಿ ಒಂದು ಏನಿಲ್ಲ ಅಂದರೆ ಒಂದು 5-6 ವರ್ಷ ಆಗೋಯ್ತು ಗುರು. ಹೋಗ್ಬೇಕು ಅನ್ಸುತ್ತೆ. ಎಕ್ಸಿಬಿಷನ್ ಹೋಗ್ಬೇಕು ಅಂತ ನನ್ನ ಮಗನ ಅಲ್ಲಿರೋ ಜೈಂಟ್ ವೀಲಲ್ಲಿ ಕೂತ್ಕೋಬೇಕು ಅಂತ ಹೇಳಿಲ್ಲ ನಾನು. ಸುಮ್ಮನೆ ಟೈಮ್ ಪಾಸ್. ಇಲ್ಲೇ ನಿಲ್ಲಿಸ್ಬೋದಲ್ವನೋ ಶ್ರೀ ಭಾಗ್ಯ ಪ್ಯಾಲೇಸ್. ಕೇಕ್ ಎಕ್ಸಿಬಿಷನ್ ಹೋಗಿದ್ದೀನಿ ಒಂದ್ಸತಿ. ಒಂದೇ ಸತಿ ಹೋಗಿರೋದು ನಾನು, ಅಂದ್ರೆ ಚಿಕ್ಕ ವಯಸ್ಸಲ್ಲೂ. ಏನೋ ಇಷ್ಟೊಂದು ಹಿಂಗೈತೆ ನನ್ನ ಮಗಂದು. ಅದೇ ಇನ್ನೊಂದು ಸ್ವಲ್ಪ ಜ್ವರ ಬಂದಿದ್ರೆ ಬೆಂಗಳೂರಿಗೆ ಮುಳುಗೋಗ್ಬಿಟ್ರದೇನೋ. ಕಾಲೇ ಕಟ್ಟಾಗೋಯ್ತು ನನ್ನ ಮಗನ. ಕಟ್ಟಾಗ್ಬಿಟ್ಟು ಸೀದಾ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು ಅಂದು. ಅಯ್ಯಮ್ಮ ನೋಡೋದ ಇವಾಗ ಹೆಂಗಿದ್ರು ತಿಂಡಿಗೆ ನಿಲ್ಲಿಸ್ತೀವಲ್ಲ, ಅಲ್ಲಿಂದ ಮತ್ತೆ ಕಾಲ್ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಬಂತು ಅನ್ಸುತ್ತೆ. ಇನ್ನೇನು ತಿಂಡಿ ಇದು? ಇದು ಕ್ಲೋಸು. ಹ್ಞೂ ಕಾಲ್ ಕಟ್ಟಾಗಿದೆ. ಇಲ್ಲ ಇದೆ ಶ್ರೀ ಭಾಗ್ಯ ಪ್ಯಾಲೇಸ್.
ಆಗುತ್ತಾ ನೋಡು. ಓಕೆ ಓಕೆ ಗೈಸ್, ತಿಂಡಿ ಮುಗಿಸ್ಕೊಂಡು ವಾಪಸ್ ತೊಗೊತೀನಿ ವ್ಲಾಗ್ನ.